ಕೂಡ ಇಂಥ ದುಷ್ಕಾರ್ಯಗಳನ್ನು ದುಷ್ಕೃತ್ಯಗಳನ್ನು ಮಾಡ್ತಾ ಇದಾರಲ್ವಾ, ಇವ್ರು ಹೇಗೆ ಹೋಗ್ತಾರೆ? ಇವರು ಪರಲೋಕ ರಾಜ್ಯಕ್ಕೆ ಯಾರು ಹೋಗ್ತಾರೋ ಯಾರು ಹೋಗಲ್ವೋ ಆ ದೇವರಿಗೇ ಗೊತ್ತು ಅಂತ ಮಾತಾಡ್ತಾ ಇರ್ತೀರಿ. ಹಲ್ಲೆಲೂಯಾ. ಆದರೆ ಈ ದಿನ ವಾಕ್ಯದ ಮೂಲಕ ಯಾರು ಹೋಗಲ್ಲ ಯಾರು ಹೋಗ್ತಾರೆ ಅಂತ ದೇವರು ನಿಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ. ಓಕೆ, ಮೊದಲನೇದಾಗಿ ಯಾರು ಪರಲೋಕಕ್ಕೆ ಹೋಗಲ್ಲ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಪರಲೋಕಕ್ಕೆ ಯಾರು ಹೋಗಲ್ಲ ಅಂತ ನಾವು ನೋಡುವಾಗ 1 ಕೊರಿಂಥ ಬರೆದ ಪುಸ್ತಕ 6ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ.